ಇವನ ಹೆಸರು ವಿಜಯ್. ಇವರ ಕುಟುಂಬದಲ್ಲಿ ವಿಜಯ್ನ ಅಪ್ಪನನ್ನು ಬಿಟ್ಟು ಎಲ್ಲರೂ ಅಗರ್ಭ ಶ್ರೀಮಂತರು. ಉಳಿದ ಅಣ್ಣ ತಮ್ಮಂದಿರಂತೆ ಬುದ್ಧಿವಂತನಾಗದೇ ಇದ್ದುದರಿಂದ ವಿಜಯ್ನ ಅಪ್ಪ ಅವರ ಬಳಿ ಕೆಲಸ ಮಾಡಿಯೇ ಬಡವನಾಗಿ ಉಳಿದುಬಿಟ್ಟ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಕಾರು ಬೈಕು ಅಂತ ಮಜಾ ಮಾಡ್ತಿದ್ರೆ ವಿಜಯ್ನ ಬಳಿ ಸೈಕಲಿಗೂ ಗತಿಯಿರಲಿಲ್ಲ. ವಿಜಯ್ ಜೀವನದಲ್ಲಿ ಏನಾದರೂ ಮಾಡಿ ದೊಡ್ಡ ಮಟ್ಟಕ್ಕೆ ಏರಬೇಕು ಅನ್ನೋ ಕನಸನ್ನು ಇಟ್ಟುಕೊಂಡಿದ್ದ. ಆದರೆ ಅದಕ್ಕೆ ದಾರಿ ಕಾಣದೆ ಪರಿತಪಿಸುತ್ತಿದ್ದ. ಕಾಲೇಜಿಗೆ ಹೋಗುವ ಜೊತೆಗೆ ಪಾಕೆಟ್ ಮನಿ ಸಂಪಾದಿಸಲು ಮುಂಜಾನೆ ಪೇಪರ್ ಹಾಕೋದು, ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗೋದು, ಹೀಗೆ ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಿದ್ದ. ಹೀಗೆ ಮುಂದುವರಿದಲ್ಲಿ ನನ್ನ ತಂದೆಯಂತೆ ನನ್ನ ಜೀವನವು ಬಡತನದಲ್ಲೇ ಅಂತ್ಯವಾಗುತ್ತದೆ ಎನ್ನುವ ನೋವಿನಲ್ಲಿ, ನನ್ನಿಂದ ಏನೂ ಸಾಧ್ಯ ಇಲ್ಲ ಎನ್ನುವ ನೋವಿನಲ್ಲಿ ದಿನಗಳನ್ನು ಕಳೆಯುತ್ತಿದ್ದ. ಹೀಗೆ ಸ್ವಲ್ಪ ಸಮಯದ ನಂತರ ವಿಜಯ್ ಒಂದು ದಿನ ರಾತ್ರಿ ಕ್ಯಾಟ್ರಿಂಗ್ ಕೆಲಸ ಮುಗಿಸಿಕೊಂಡು ರಾತ್ರಿ ಮನೆಗೆ ನಡೆದುಕೊಂಡು ಬರುತ್ತಿದ್ದಾಗ ಆತನ ಮನೆಯ ಬಳಿ ಒಂದು ಕಾರಿನಲ್ಲಿ ಒಂದು ಹಿರಿಜೀವ ಎದೆ ಹೊಡೆದುಕೊಂಡು ನರಳಾಡುತ್ತಿತ್ತು. ವಿಜಯ್ ಅಕ್ಕಪಕ್ಕ ನೋಡಿದಾಗ ಯಾರೂ ಕಾಣುತ್ತಿಲ್ಲ. ಕಾರ್ನೊಳಗೆ ಇಣುಕಾಡಿದಾಗ ಕಾರ್ನಲ್ಲಿ 2 ದೊಡ್ಡ ಬ್ಯಾಗ್ಗಳು ಕಾಣಸಿಗುತ್ತದೆ. ಅದೇನು ಎಂದು ನೋಡಿದಾಗ ಅದರಲ್ಲಿ ರಾಶಿ ರಾಶಿ ಕಂತೆ ನೋಟುಗಳು. ವಿಜಯ್ನ ಖುಷಿಗೆ ಪಾರವೇ ಇಲ್ಲ. ಇತ್ತ ಆ ಹಿರಿಜೀವದ ನರಳಾಟ ನಿಲ್ಲುತ್ತಿಲ್ಲ. ಇದಕ್ಕೆಲ್ಲ ಗಮನ ನೀಡದೆ ವಿಜಯ್ ಸಿಕ್ಕಿದ್ದೇ ಚಾನ್ಸು ಅಂತ ಆ ಹಣ ತುಂಬಿದ ಗೋಣಿಗಳನ್ನು ಮನೆಗೆ ಸಾಗಿಸುತ್ತಾನೆ. ಆ ಸಮಯದಲ್ಲಿ ಆ ಹಿರಿಜೀವ ಕೊನೆಯ ಉಸಿರಿನಲ್ಲಿ ಯಾರಾದರೂ ತಮ್ಮನ್ನು ಬದುಕಿಸುತ್ತಾರೆಯೋ ಅನ್ನುವ ನಿರೀಕ್ಷೆಯಲ್ಲಿರುತ್ತಾರೆ. ಆದರೆ ವಿಜಯ್ ಅವರನ್ನು ಅಲ್ಲೇ ಬಿಟ್ಟು ಮನೆಯ ಒಳಗಡೆ ಹಣ ಲೆಕ್ಕ ಮಾಡುವುದರಲ್ಲೇ ಮುಳುಗಿ ಹೋಗುತ್ತಾನೆ. ಹೀಗೆ ನಿದ್ದೆಯಿಲ್ಲದೆ ಆ ಹಣಗಳನ್ನು ಲೆಕ್ಕ ಮಾಡಿದಾಗ ಸಿಕ್ಕ ಉತ್ತರ ಅಲ್ಲಿದ್ದದ್ದು ಬರೋಬ್ಬರಿ 2.50 ಕೋಟಿ ರೂಪಾಯಿಗಳು. ವಿಜಯ್ ಖುಷಿಗೆ ಪಾರವೇ ಇರಲಿಲ್ಲ. ಇತ್ತ ಆ ಹಿರಿಜೀವ ತಡರಾತ್ರಿ ನರಳಾಡಿ ಕೊನೆಯುಸಿರೆಳೆದು ಯಾರೋ ಪುಣ್ಯಾತ್ಮರು ಪೊಲೀಸರಿಗೆ ಕರೆ ಮಾಡಿ ವಿಚಾರ ತಿಳಿಸುತ್ತಾರೆ. ತನಿಖೆ ನಡೆಸಿದ ಪೊಲೀಸರು ಇದು ಹಾರ್ಟ್ ಅಟ್ಯಾಕ್ ಅಂತ ಶಾರ ಬರೆದು ಕೇಸ್ ಮುಗಿಸುತ್ತಾರೆ. ಇತ್ತ ವಿಜಯ್ ಈ ಎಲ್ಲ ವಿಚಾರ ತಿಳಿದು ಖುಷಿಯಲ್ಲಿ ತೇಲುತ್ತಿದ್ದ. ಮೊದಲಿಗೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ಬಳಿ ಇದ್ದ ಐಷಾರಾಮಿ ಬೈಕಿಗಿಂತ ಹೆಚ್ಚಿನ ಕಾಸಿನ ಬೈಕ್ ತಕೊಂಡ, ಕಾರ್ ತಕೊಂಡ, ಅವರಿಗಿಂತ ದೊಡ್ಡ ಮನೆಯೇ ಖರೀದಿ ಮಾಡಿದ. ಎಲ್ಲರೂ ವಿಜಯ್ನ ಏಕಾಏಕಿ ಅಭಿವೃದ್ಧಿ ಕಂಡು ಶಾಕ್ಗೆ ಒಳಗಾಡಿ ತಮಗೆ ಬೇಕಾದ ಹಾಗೆ ಕತೆ ಮಾಡ್ತಿದ್ರು. ಇದನ್ನೆಲ್ಲ ಕಂಡು ವಿಜಯ್ ಮನಸ್ಸಲ್ಲೇ ಖುಷಿ ಪಡುತ್ತಿದ್ದ. ಹೀಗೆ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದ ವಿಜಯ್ನನ್ನು ಈಗ ಎಲ್ಲ ಸಂಬಂಧಿಕರು ನೆಂಟರು ತಮ್ಮ ವಿಜಯ್ ಅಂತ ಎಲ್ಲೂ ಇರದ ಕಾಳಜಿ, ಪ್ರೀತಿ ತೋರಿಸಲು ಬರುತ್ತಿದ್ದರು. ಹಿಂದೆ ಅವಮಾನ ಮಾಡ್ತಿದ್ದವರೆಲ್ಲ ಈಗ ಸನ್ಮಾನ ಮಾಡ್ತಿದ್ರು. ದೊಡ್ಡ ದೊಡ್ಡ ಕುಳಗಳ ಭೇಟಿ, ಅವರೊಂದಿಗೆ ಪಾರ್ಟಿ ಅಂತ ಬೇಕಾಬಿಟ್ಟಿ ಖರ್ಚು ಮಾಡಿ ತನ್ನಲ್ಲಿದ್ದ ಎಲ್ಲ ಹಣವನ್ನು ಖರ್ಚು ಮಾಡಿಬಿಟ್ಟ ವಿಜಯ್. ದಿನಗಳು ಉರುಳಿದಂತೆ ವಿಜಯ್ನ ಬಳಿ ಇದ್ದ ಹಣ ಎಲ್ಲ ಖಾಲಿಯಾಗುತ್ತೆ. ಸಿಕ್ಕಾಪಟ್ಟೆ ಸಾಲ ಬೆಳೆಯುತ್ತೆ. ಸಾಲ ಕೊಟ್ಟವರು ಬಂದು ಮನೆಯಲ್ಲಿ ಗಲಾಟೆ ಮಾಡುವುದು ಸಾಮಾನ್ಯ ಆಗುತ್ತೆ. ಹೀಗೆ ತನ್ನ ಬಳಿ ಬಂದಿದ್ದ ಒಂದೊಂದೇ ಸಂಪತ್ತು ಎಲ್ಲವನ್ನು ಒಂದೊಂದಾಗಿ ಕಳೆದು ವಿಜಯ್ ಕೊನೆಯದಾಗಿ ಆರಂಭದಲ್ಲಿ ಹೇಗಿದ್ದನೋ ಅದಕ್ಕಿಂತ ಕೆಟ್ಟ ಸ್ಥಿತಿಗೆ ತಲುಪುತ್ತಾನೆ. ಸಂಬಂಧಿಕರು, ಆತನ ಜೊತೆ ಪಾರ್ಟಿ ಮಾಡ್ತಿದ್ದ ಸ್ನೇಹಿತರು ಎಲ್ಲ ಈತನಿಗೆ ಬುದ್ಧಿ ಹೇಳುವವರೇ. ಕೊನೆಯ ದಾರಿ ಕಾಣದ ವಿಜಯ್ ಕಿಸೆಯಲ್ಲಿದ್ದ 120 ರೂಪಾಯಿ ಇಟ್ಟುಕೊಂಡು ಟ್ರೈನ್ ಹತ್ತುತ್ತಾನೆ. ಏನು ಎಲ್ಲಿಗೆ ಮುಂದೇನಾಯಿತು ಪಾರ್ಟ್ 2ನಲ್ಲಿ